ನೀವೇನಾದರೂ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರಬೇಕು. ಪರ್ ಮಂತ್ 25,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡಬೇಕು. ನಮ್ಮ ಹತ್ರ ಯಾವುದೇ ರೀತಿ ಸ್ಕಿಲ್ಸ್ ಅಥವಾ ಲ್ಯಾಪ್ಟಾಪ್ಗಳಿಲ್ಲ, ಜಸ್ಟ್ ನಮ್ಮ ಒಂದು ಮೊಬೈಲ್ ಫೋನಿಂದ ಕೆಲಸನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ನಾವು ಜಸ್ಟ್ 12 ಪಾಸು ಫ್ರೆಷರ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕಂಪ್ಲೀಟ್ಲಿ ಫುಲ್ ಟೈಮ್, ಪಾರ್ಟ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಯಾಕಂದರೆ ಇಲ್ಲಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅನ್ನೋದು ಇಲ್ಲವೇ ಇಲ್ಲ. ಜೊತೆಗೆ ನೀವೇನಾದರೂ ಇಲ್ಲಿ ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್ ಆಗಿದ್ರು, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಶೆಡ್ಯೂಲ್ಸ್ಗಳಿರಲಿಲ್ಲ ಅಂತ ಮೊದಲೇ ನಾನು ನಿಮಗೆ ಇನ್ಫಾರ್ಮ್ನ ಮಾಡಿದ್ದೀನಿ. ನೀವಿಲ್ಲಿ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್, ಲೇಟ್ ನೈಟ್ ಯಾವಾಗ ಬೇಕಾದರೂ ಮಾಡ್ಬೋದಾಗಿರುತ್ತೆ. ಜೊತೆಗೆ ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಅಥವಾ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಸಾಕಾಗಿರುತ್ತೆ. ನಿಮ್ಮ ರೋಲ್ ಇಲ್ಲಿ ತುಂಬಾ ಸಿಂಪಲ್. ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ, ಟೈಪ್ ಮಾಡಬೇಕು, ಎಂಟ್ರಿ ಮಾಡಬೇಕು, ಏನು ಕೂಡ ಇರೋದಿಲ್ಲ. ಜಸ್ಟ್ ಇಲ್ಲಿ ಇವು ಕಂಪ್ನಿಯ ಕಸ್ಟಮರ್ಸ್ ಜೊತೆ ಕಾನ್ವರ್ಸೇಷನ್ಸ್ ಮಾಡುವಂಥದ್ದು ಅಥವಾ ಅವ್ರು ಹೇಳೋದನ್ನ ಜಸ್ಟ್ ಕೇಳಿಸ್ಕೊಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ವಾಪಸ್ ರಿಪ್ಲೈ ಮಾಡಬೇಕು, ಕಮೆಂಟ್ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ತುಂಬಾ ಸಿಂಪಲ್ ಆದಂಥ ಕೆಲಸ, ಜಸ್ಟ್ ಲಿಸನಿಂಗ್ ರೀತಿಯಾದಂಥ ಕೆಲಸ ಇರುತ್ತೆ. ಅದಕ್ಕೆ ನಿಮಗೆ ಇಲ್ಲಿ ಪರ್ ಮಂತ್ 25+ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅನ್ನೋದವರು ಹೇಳಿದ್ದಾರೆ. ಇನ್ನು ಇದು ತುಂಬಾ ಸಿಂಪಲ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದಾಗ ಕೂಡ ಸಾಕಾಗಿರುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಅಥವಾ ಟೈಮ್ಸ್ಗಳು ಅಥವಾ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಇರೋದೇ ಇಲ್ಲ. ಇನ್ನು ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ರೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಮತ್ತು ಹೌಸ್ ವೈಫ್ಸ್ಗಳು ಆರಾಮಾಗಿ ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಹೇಗೆ ಕೆಲಸ ಮಾಡಬೇಕು, ಎಲ್ಲೋಗಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಇಂಡೀಡ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು, ಲಿಸನರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಿದ್ರೆ. ಸೊ ಅವರ ಕಂಪ್ನಿಯ ಕ್ಲೈಂಟ್ಸ್ಗಳ ಜೊತೆ ಲಿಸನರ್ ಆಗಿ ನೀವಿಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಸೇಲ್ಸ್ಗಳಿರೋದಿಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ, ಪ್ರೆಷರ್ ಕೂಡ ನಿಮಗೆ ಇಲ್ಲಿ ಇರೋದಿಲ್ಲ. ನಿಮಗೆ ಇಲ್ಲಿ ಯಾವಾಗ ಆಗುತ್ತೆ, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಒಂದು ದಿನ ಅಥವಾ 2 ದಿನ ನೀವು ರಜಾ ಹಾಕಿದ್ರೂ ಕೂಡ ನಿಮ್ಮನ್ನ ಯಾರೂ ಕೇಳೋದಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ನೀವೇ ಬಾಸ್ ಆಗಿರ್ತೀರಾ, ಯಾವಾಗ ಬೇಕಾದ್ರೂ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಮತ್ತೆ ಇಲ್ಲಿ ರಿಮೋಟ್ ವರ್ಕ್ ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಪರ್ ಮಂತ್ ಸ್ಯಾಲ್ರಿನ ನೀವು ಇಲ್ಲಿ ನೋಡಿದ್ರೆ 25ಇಂದ 1 ಲ್ಯಾಕ್ವರೆಗೂ ಪರ್ ಮಂತ್ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಹೀಗೆ ಕೊಟ್ಟಿದ್ದಾರೆ ಅಂದರೆ ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಹೊತ್ತು ಕೆಲಸ ಮಾಡ್ತೀರಾ, ಎಷ್ಟು ಜಾಸ್ತಿ ಹೊತ್ತು ಲೈಕ್ ಅವರ್ಸ್ ಇಲ್ಲಿ ನೀವು ಕೆಲಸನ ಮಾಡ್ತೀರಾ, ಅಷ್ಟು ಜಾಸ್ತಿ ಅರ್ನಿಂಗ್ಸ್ಗಳನ್ನ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಬೇಸಿಕ್ಲಿ ನನಗೆ ಗೊತ್ತಿರೋ ಹಾಗೆ, ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ಸ್ ಪ್ರಕಾರ ನೀವಿಲ್ಲಿ 1 ಮಿನಿಟ್ ಲಿಸನರ್ ಆಗಿ ನೀವು ವರ್ಕ್ನ ಮಾಡಿದ್ರೆ ನಿಮಗೆ 5 ರೂಪೀಸ್ ಕೊಡ್ತಾರೆ. ಸೊ ನೀವು ಎಷ್ಟು ಮಿನಿಟ್ಸ್ ಇಲ್ಲಿ ವರ್ಕ್ನ ಮಾಡ್ತೀರಾ ಅಷ್ಟು ಜಾಸ್ತಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ನೀವೇ ಲೆಕ್ಕ ಹಾಕ್ಬೋದು. 1 ಮಿನಿಟ್ಗೆ 5 ರೂಪೀಸ್ ಕೊಡ್ತಾರೆ ಅಂದರೆ ಎಷ್ಟು ಕೌಂಟ್ ಆಗುತ್ತೆ ಅನ್ನೋದನ್ನ ನೀವೇ ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮತ್ತೆ ಪೇಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಜಾಬ್ ಟೈಪ್ ಬಂದು ಪಾರ್ಟ್ ಟೈಮ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಲೊಕೇಶನ್ ಮತ್ತೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಬೆನಿಫಿಟ್ಸ್ ನೋಡ್ಬೋದು. ವರ್ಕ್ ಫ್ರಮ್ ಹೋಮ್ ಹಾಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿದ್ದಾರೆ. ಇನ್ನು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ರೋಲ್ ಬಂದು ಲೈಕ್ ಲಿಸನರು, ಕ್ಲಾರಿಟಿ ಆ್ಯಪ್ ಅನ್ನೋದು ಇಲ್ಲಿ ವರ್ಕ್ ಮಾಡುವಂಥ ಕಂಪ್ನಿ ಅಥವಾ ಆ್ಯಪ್ ಆಗಿರುತ್ತೆ. ಬೇಸಿಕ್ಲಿ ನೀವು ಇಲ್ಲಿ ಹೇಳ್ಬೇಕು ಅಂದರೆ ಅಪ್ಲೈನ ಮಾಡಿ ವೆಯ್ಟ್ ಮಾಡಬೇಕು, ಇಂಟರ್ವ್ಯೂ ಕಾಲ್ಸ್ಗೆ ವೆಯ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೀವು ಇಲ್ಲಿ ಅಪ್ಲೈನ ಮಾಡಿದ್ಮೇಲೆ ಇಮೇಲ್ ಬರೋವರೆಗೂ ಅಥವಾ ಕಾಲ್ ಬರೋವರೆಗೂ ವೆಯ್ಟ್ ಮಾಡಿದ್ರು ಕೂಡ ಓಕೆ. ಇಲ್ಲ ಅಂದರೆ ಇವರ ಆ್ಯಪ್ನ ನೀವು ಪ್ಲೇಸ್ಟೋರಿಂದನೂ ಕೂಡ ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ 1 ಡೇ ಹಿಡಿಯುತ್ತೆ ನಿಮಗೆ. ಅದು ವೆರಿಫಿಕೇಷನ್ ID ಬಂದು ನಿಮ್ಮನ್ನ ಅವರು ತೊಗೊಳೋದಕ್ಕೆ 1 ಡೇ ಹಿಡಿಯುತ್ತೆ. ಒಟ್ಟಿನಲ್ಲಿ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಕ್ಲಾರಿಟಿ ಆ್ಯಪ್ ಅಂದರೆ ಇದು ಬೇಸಿಕ್ಲಿ ಬಂದು ಯಾರೆಲ್ಲ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ಯಾರಿಗೆಲ್ಲ ಫ್ರೆಂಡ್ಸ್ ಇರೋದಿಲ್ಲ ಅಥವಾ ಅವ್ರ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಅಥವಾ ಪರ್ಸ್ನಲ್
ಪೇಯ್ನ ಯಾರ ಹತ್ರನೂ ಶೇರ್ ಮಾಡೋಕ್ಕಾಗೋದಿಲ್ಲ ಅಂಥವರು ಇಲ್ಲಿ ಆ್ಯಪಲ್ಲಿ ಲಾಗಿನ್ ಆಗಿರ್ತಾರೆ. ಅವರು ಪೇ ಮಾಡುವಂಥ ಅಮೌಂಟಿಂದ ನಿಮ್ಮ ಸ್ಯಾಲ್ರಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಅವರ ಫೀಲಿಂಗ್ಸ್ನ ಅಥವಾ ಅವ್ರಿಗೇನು ಪ್ರಾಬ್ಲಮ್ ಇದೆ, ಅವ್ರಿಗೇನು ಅನ್ನಿಸ್ತಾ ಇದೆ, ಈಗಿನ ಜನ್ರೇಷನ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ತುಂಬ ಜಡ್ಜ್ ಮಾಡ್ತಾರೆ, ತುಂಬ ಗಾಸಿಪ್ ಮಾಡ್ತಾರೆ. ಅದರ ಯಾರು ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟಪಟ್ಟಿರೋದಿಲ್ಲ ಅವರೆಲ್ಲ ಈ ಆ್ಯಪಲ್ಲಿ ಲಾಗಿನ್ ಆಗಿರ್ತಾರೆ. ಅವರ ಥಾಟ್ಸ್ ಏನಿದೆ, ಅವರ ಪೇನ್ ಏನಿದೆ ಅಥವಾ ಅವ್ರಿಗೆ ಏನು ಅನ್ನಿಸ್ತದೆ ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಅದನ್ನು ಜಸ್ಟ್ ನೀವು ಕೇಳಿಸ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕನ್ಸಿದ್ರೆ ನೀವು ಮಾಡ್ಬೋದು ಆ್ಯಸ್ ಅ ಫ್ರೆಂಡ್, ಅಥವಾ ನಿಮ್ಮ ಫ್ರೆಂಡ್ ಒಬ್ಬರು ಹೇಗೆ ಹೇಳ್ತಿದ್ದಾರೆ ಅಂತ ಅನಿಸಿ ನೀವು ರೆಸ್ಪಾನ್ಸ್ ಮಾಡಿದರೆ, ಕಾನ್ವರ್ಸೇಷನ್ಸ್ ಮಾಡಿದ್ರೆ ಮಾಡ್ಬೋದು. ಇಲ್ಲ ಜಸ್ಟ್ ಅವ್ರು ಹೇಳ್ತಾ ಇರೋದನ್ನ ಕಾಮಾಗಿ ಕೇಳಿಸ್ಕೊಳ್ಬೇಕಾಗಿರುತ್ತೆ, ಜಡ್ಜ್ ಮಾಡಬಾರ್ದಾಗಿರುತ್ತೆ ಅಷ್ಟೇ. ಸೊ ಅದು ಹೇಗೆ ಏನು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿದರೆ ಸಾಕಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸು ನಿಮಗಿಲ್ಲ. ಹಾಗೆ ಇಲ್ಲಿ ನೀವು ಅವ್ರಿಗೆ ಬೈಯುವಂಥದ್ದು ಅಥವಾ ಅವ್ರು ನಿಮಗೆ ಬೈಯುವಂಥದ್ದು ಕೂಡ ಅಲವ್ ಇಲ್ಲ. ಯಾರನ್ನು ಕೂಡ ನೀವು ಲೈಕ್ ಏನು ಹೇಳ್ತಾರೆ, ನೀವು ಮಾಡಿದ ತಪ್ಪು ಆ ರೀತಿ ಎಲ್ಲ ನೀವು ಜಸ್ಟ್ ಇದು ಮಾಡಬಾರ್ದು ಅನ್ನೋದು ಇರುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿ ಅಪ್ಲೈನ ಮಾಡ್ಬೋದು. ಕ್ಲಾರಿಟಿ ಈಸ್ ಲುಕಿಂಗ್ ಫಾರ್ ಎಮೋಷನಲ್ ಆ್ಯಂಡ್ ಪಾರ್ಟ್ನರ್ ಲಿಸನಿಂಗ್ ಟು ಪ್ರೊವೈಡ್ ಎಮೋಷನಲ್ ಸಪೋರ್ಟ್ ಟು ದ ಯೂಸರ್ಸ್ ಥ್ರೂ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ನಾನು ನಿಮಗೆ ಇವಾಗ ಏನು ಹೇಳಿದೆ ಅದನ್ನು ಇಲ್ಲಿ ಹೇಳಿದ್ದಾರೆ. ಯಾರೆಲ್ಲ ಲೈಕ್ ಅವರ ಎಮೋಷ್ನಲ್ ಸಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಅವ್ರು ಇಲ್ಲಿ ಲಾಗಿನ್ ಆಗಿರ್ತಾರೆ. ಅವ್ರು ಹೇಳೋದನ್ನ ಕೇಳಿಸ್ಕೊಳೋದಕ್ಕೆ ಒಬ್ಬ ಪರ್ಸನ್ನ ಹುಡುಕ್ತಿರ್ತಾರೆ, ಅಂಥವ್ರು ನೀವಾಗಿರ್ತೀರ ಈ ಆ್ಯಪ್ ಮೂಲಕ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ರೋಲ್ ನೋಡಿದ್ರೆ ನಿಮ್ಗೆ ಇಲ್ಲಿ ಸಿಂಪಲ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಲಿಸನ್ ಟು ದ ಯೂಸರ್ಸ್ ವಿತ್ ಎಂಪತಿ ಆ್ಯಂಡ್ ಪ್ಯಾಷನ್ ಅಂತ ಕೊಟ್ಟಿದ್ದಾರೆ, ಪೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಪತಿ ಮತ್ತು ಪೇಷನ್ಸಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಬೇಕಷ್ಟೇ. ಅವರ ಪರ್ಸನಲ್ ಇನ್ಫಾರ್ಮೇಷನ್ಸ್ ಹೇಳ್ತಾರೆ, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಅವ್ರಿಗೆ ಏನು ಹೇಳ್ಬೇಕು ಅನ್ಸಿರುತ್ತೆ ಅದನ್ನು ಜಸ್ಟ್ ಹೇಳ್ತಾ ಇರ್ತಾರೆ. ಆ್ಯಸ್ ಅ ಫ್ರೆಂಡ್ ಅಥವಾ ಆ್ಯಸ್ ಏನೋ ಒಬ್ಬ ಪರ್ಸನ್ ಅನ್ನೋ ರೀತಿ ನೀವು ಜಸ್ಟ್ ಕೇಳಿಸ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಅದಾದಮೇಲೆ ಕ್ರಿಯೇಟ್ ಅ ಸೇಫ್ ನಾನ್ ಜಜ್ಮೆಂಟ್ ಸ್ಪೇಸ್ ಫಾರ್ ಕಾನ್ವರ್ಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಸೇಫ್ ಹಾಗೆ ನಾನ್ ಜಜ್ಮೆಂಟಲ್ಲಿ ಅವ್ರಿಗೊಂದು ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಕಾನ್ವರ್ಸೇಷನ್ ಮಾಡೋದಕ್ಕೆ ಅಂತ. ಸೊ ಅವ್ರು ನಿಮ್ಗೆ ಏನೋ ಒಂದು ಹೇಳಿದಾಗ ನೀವು ಅವ್ರನ್ನ ವಾಪಸ್ಸು ಬೈಯೋ ಅಂಥದ್ದು ಅಥವಾ ನೀವು ಮಾಡಿದ್ದೇ ತಪ್ಪು ಅಂತ ಹೇಳೋದ್ರ ಬದಲು ಓಕೆ ಇಟ್ಸ್ ಓಕೆ, ಸಿಚುವೇಶನ್ಸ್ ಆಗೋ ಇರುತ್ತೆ ಆ ರೀತಿ ನೀವು ಹೇಳ್ಬೋದು. ಇಲ್ಲಾಂದರೆ ಇಟ್ಸ್ ಓಕೆ ಜಸ್ಟ್ ಇಷ್ಟನ್ನು ಹೇಳ್ಬಿಟ್ಟು ನೀವು ಸುಮ್ಮನಾಗ್ಬೋದು. ಒಂದು ಕಾನ್ವರ್ಸೇಷನ್ ಥರ ಅವ್ರಿಗೊಂದು ನೀವು ಜಡ್ಜ್ ಮಾಡ್ತಾ ಇದ್ದೀರಾ ಅವ್ರನ್ನ ಅಂತ ಅನ್ನಿಸ್ತಿರೋ ಹೇಳಿ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಸಪೋರ್ಟ್ ಯೂಸರ್ಸ್ ಎಂಪತಿ ಎಮೋಷನಲ್ ಥ್ರೂ ವಾಯ್ಸ್ ಆ್ಯಂಡ್ ಚಾಟ್ ಸೆಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಯ್ಸ್ ಸೆಷನ್ಸ್ ಕೂಡ ಇರುತ್ತೆ, ಚಾಟ್ ಸೆಷನ್ಸ್ ಕೂಡ ಇರುತ್ತೆ. ಯಾರಿಗೆಲ್ಲ ನಿಮಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅವರು ಇಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ಓಕೆನಾ, ಮೆಸೇಜ್ಗೂ ಕೂಡ ಅಷ್ಟೇ ಅಮೌಂಟ್ನ ಕೊಡ್ತಾರೆ. ಸೊ ಇಲ್ಲಿ ನೀವು ಮಾತಾಡಲ್ಲ, ನನಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಚಾಟ್ ಮಾಡಿ ಇಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಇನ್ನು ಫಾಲೋ ಪ್ಲ್ಯಾಟ್ಫಾರ್ಮ್ ಗೈಡ್ಲೈನ್ಸ್ ಆ್ಯಂಡ್ ಸೇಫ್ಟಿ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ಸೊ ಮೇನ್ ಆಗಿ ನೀವು ಇದನ್ನು ಫಾಲೋ ಮಾಡಲೇಬೇಕಾಗಿರುತ್ತೆ. ಈ ಪ್ಲ್ಯಾಟ್ಫಾರ್ಮ್ನ ಸೇಫ್ಟಿ ಪಾಲಿಸೀಸ್ ಇರುತ್ತೆ, ಲೈಕ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಬಾರ್ದು, ಅಥವಾ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಬಾರ್ದು, ವಲ್ಗರ್ ಆಗಿ ಮಾತಾಡಬಾರ್ದು, ಅಥವಾ ಏನು ಅವ್ರ ಎಮೋಷ್ನಲ್ ಆಗಿ ಅಥವಾ ಎಮೋಷನ್ಸ್ಗೆ ಹರ್ಟ್ ಆಗೋ ರೀತಿ ನೀವು ಕೂಡ ಮಾತಾಡಬಾರ್ದು, ಅವರು ಕೂಡ ಮಾತಾಡಬಾರ್ದು ಅನ್ನೋ ಪಾಲಿಸೀಸ್ಗಳಿದೆ. ಅದನ್ನು ನೀವು ಕಾಪಾಡ್ಕೊಬೇಕಾಗಿರುತ್ತೆ, ಫಾಲೋ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ನಿಮ್ಮ ನಂಬರ್ ಅವ್ರಿಗೆ ಶೇರ್ ಆಗೋದಿಲ್ಲ. ಕೆಲವಷ್ಟು ಹೆಣ್ಮಕ್ಳಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಈ ಭಯ ಇರುತ್ತೆ, ಲೇಡೀಸ್ಗಳಿಗೆ ವರ್ಕ್ ಮಾಡೋದಕ್ಕೆ, ಏನಕ್ಕಂದ್ರೆ ನಮ್ಮ ನಂಬರ್ ಶೇರ್ ಆಗಿಬಿಟ್ರೆ ಅವ್ರು ಕಾಲ್ ಮಾಡಿಬಿಟ್ರೆ ಅಂತ. ಸೊ ಇಲ್ಲಿ ನಿಮ್ಮ ನಂಬರ್ ಶೇರ್ ಆಗೋದೇ ಇಲ್ಲ. ಓಕೆನಾ, ಸೊ ಇಲ್ಲಿ ಆ್ಯಪ್ ಮೂಲಕ ಹೋಗೋದ್ರಿಂದ ಅಲ್ಲಿ ಬೇರೆ ನಂಬರೇ ತೋರಿಸುತ್ತೆ, ಅಥವಾ ಡಿಜಿಟಲ್ ನಂಬರ್ ಅಲ್ಲದೆ ಇರೋವಂಥದ್ದು ತೋರಿಸುತ್ತೆ. ನಿಮ್ಮ ನಂಬರ್ ಇಲ್ಲಿ ಎಲ್ಲೂ ಶೇರ್ ಆಗೋದಿಲ್ಲ, ನೀವು ಕಂಪ್ಲೀಟ್ಲಿ ಸೇಫ್ ಆಗಿರ್ತೀರ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಮೇಂಟೈನ್ ಪ್ರೊಫೆಷನಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾನ್ಫಿಡೆನ್ಷಿಯಲ್ ಮತ್ತು ಪ್ರೊಫೆಷನಲಿಟಿನ ನೀವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಕೊಡ್ತಾ ಇದ್ದಾರೆ. ಇನ್ನು ಹೂ ಕ್ಯಾನ್ ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಹಿಂದಿ ಆ್ಯಂಡ್ ಆರ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ನಿಮಗೆ ಇಲ್ಲಿ ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ ಅಂದರೆ ಅಪ್ಲೈನ ಮಾಡ್ಬೋದು. ಇಲ್ಲಿ ಕನ್ನಡದವರು ಕೂಡ ಇದ್ದಾರೆ. ಸೊ ನಿಮಗೆ ಕನ್ನಡ ಭಾಷೆ ಬರುತ್ತೆ ಅಂದರೆ ಕನ್ನಡ ಭಾಷೆಯಲ್ಲೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅವರು ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ ಅಷ್ಟೇ, ಬಟ್ ಕನ್ನಡ ಭಾಷೆಯಲ್ಲೂ ಕೂಡ ಇಲ್ಲಿ ಯೂಸ್ನ ಮಾಡ್ತಾ ಇದ್ದಾರೆ, ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ನಿಮ್ಗೆ ಇಂಗ್ಲೀಷ್ ಸ್ವಲ್ಪ ಬರುತ್ತೆ ಅಂದರೂ ಕೂಡ ಪರವಾಗಿಲ್ಲ, ಇಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಸ್ಟ್ರಾಂಗ್ ಎಂಪತಿ ಆ್ಯಂಡ್ ಎಮೋಷ್ನಲ್ ಮೆಂಟಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಎಂಪತಿ ಮತ್ತು ಸ್ಟ್ರಾಂಗ್ ಎಮೋಷ್ನಲ್ ಇರಬೇಕು, ನಿಮಗೆ ಏನೂ ಮಾಡಬೇಕು ಅಂತ ಮಾಡೋದಲ್ಲ, ಸ್ವಲ್ಪ ಎಮೋಷ್ನಲ್ ಇರಬೇಕು ನಿಮ್ಮಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಲಿಸನ್ ವಿತೌಟ್ ಜಡ್ಜಿಂಗ್ ಆರ್ ಫೋರ್ಸಿಂಗ್ ಅಡ್ವೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
ನಿಮಗೆ ಇಂಟ್ರೆಸ್ಟ್ ಇರಬೇಕು. ಯಾರೋ ಒಬ್ರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಆ್ಯಸ್ ಅ ಫ್ರೆಂಡ್ ಆಗಿ ಕೇಳಿಸ್ಕೊಳೋವಂಥ ಇಂಟ್ರೆಸ್ಟ್ ಇರಬೇಕು. ಅವ್ರನ್ನ ಜಡ್ಜ್ ಮಾಡಬಾರ್ದು, ಅಥವಾ ಏನೋ ನಾನು ಕೇಳಿಸ್ಕೊಳ್ಬೇಕು, ಇದು ಜಸ್ಟ್ ನನ್ನ ಕೆಲಸ ಅನ್ನೋ ರೀತಿ ಇಲ್ದಂಗೆ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಅ ಥೆರಪಿಸ್ಟ್ ಆರ್ ಅ ಕೌನ್ಸಿಲಿಂಗ್ ರೋಲ್. ದ ಫೋಕಸ್ ಈಸ್ ಆನ್ ಎಮೋಷನಲ್ ಸಪೋರ್ಟ್ ಆ್ಯಂಡ್ ಆಕ್ಟಿವ್ ಲಿಸನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ಥೆರಪಿ ಅಥವಾ ಲೈಕ್ ಏನು ಹೇಳ್ತಾರೆ ಕೌನ್ಸಲಿಂಗ್ ರೀತಿಯಾದಂಥ ರೋಲ್ ಇದಾಗಿಲ್ಲ. ಇದು ಯಾರು ಡಾಕ್ಟರ್ಸ್ ಆ ರೀತಿಯಾದಂಥ ರೋಲ್ ಅಲ್ಲ. ಜಸ್ಟ್ ಅವ್ರಿಗೊಂದು ಎಮೋಷ್ನಲ್ ಸಪೋರ್ಟ್ನ ಕೊಡುವಂಥದ್ದು. ನಮ್ಮ ಹತ್ರ ನಮ್ಮ ಫೀಲಿಂಗ್ಸ್ನ ಯಾರಿಗಾರ ಶೇರ್ ಮಾಡಿದಾಗ ನಮಗೊಂದು ಆರಾಮ್ ಫೀಲ್ ಆಗುತ್ತೆ ಗೊತ್ತಾ, ಆ ಫೀಲ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರಿಗೊಂದು ಎಮೋಷ್ನಲ್ ಸಪೋರ್ಟ್ ಕೊಡುವಂಥದ್ದು ರೋಲ್ ಇದಾಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಮತ್ತೆ ಪೇಮೆಂಟ್ ಇಲ್ಲಿ 25 ಇಂದ 1 lakh per annum ಅಂತ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಬೆನಿಫಿಟ್ಸ್ ನೋಡಿದರೆ ಫ್ಲೆಕ್ಸಿಬಲ್ ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಮನೆಯಿಂದ ಆರಾಮಾಗಿ ಮಾಡುವಂಥ ಕೆಲಸ ಇದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಸಿಂಪಲ್ ಆದಂಥ ಕೆಲಸ, ನಿಮ್ಗೆ ಯಾವುದೇ ರೀತಿ ಟಾರ್ಗೆಟ್ಸ್ ಇಲ್ಲ, ಪ್ರೆಷರ್ಗಳಿಲ್ಲ, ಏನೂ ಕೂಡ ಇಲ್ಲ. ಈಸಿಯಾಗಿ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಅಪ್ಲೈ ಅನ್ ಆಪ್ಷನ್ ಬರುತ್ತೆ. ಇದು ಸ್ವಲ್ಪ ಲೋಡ್ ಆಗ್ತಾ ಇದೆ, ನಾನು ವೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಅಪ್ಲೈ ಅನ್ ಆಪ್ಷನ್ ಬರುತ್ತೆ, ಜಸ್ಟ್ ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ. ಸೊ ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲ ಅಂದರೆ ಅಟ್ ಟಾಪ್ ನೀವು ಫುಲ್ ಮೇಲೆ ಬಂದರೆ ನಿಮಗಿಲ್ಲಿ ಅಪ್ಲೈ ವಿತ್ ಲಿಂಕ್ ಇಂಡೀಡ್ ಅನ್ನೋ ಆಪ್ಷನ್ ಕಾಣುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಅಪ್ಲೈನ ಮಾಡ್ಬೋದು. ಅಪ್ಲೈನ ಮಾಡೋಕ್ಕೆ ನೀವು ಫಸ್ಟ್ ಇಲ್ಲಿ ಸೈನ್ ಅಪ್ ಆಗಬೇಕಾಗಿರುತ್ತೆ. ನಾನು ಸೈನ್ ಅಪ್ ಆಗಿಲ್ಲ, ಅದರಿಂದ ನಾನು ಇಲ್ಲಿ ಕ್ಲಿಕ್ನ ಮಾಡ್ತಾ ಇಲ್ಲ. ನೀವು ಒಂದ್ಸಲ ಸೈನ್ ಅಪ್ ಆದಮೇಲೆ ಇಲ್ಲಿ ಜಸ್ಟ್ ಅಪ್ಲೈ ವಿತ್ ಇಂಡೀಡ್ ಅಂತ ಇರೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮ್ನ ತೊಗೊಂಡು ಅಪ್ಲಿಕೇಶನ್ನ ಸೆಂಡ್ ಮಾಡುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಜಸ್ಟ್ ಡೈರೆಕ್ಟಾಗಿ ನೀವು ಅವರ ಆ್ಯಪ್ನ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರಿಂದ, ಅಲ್ಲಿಂದ ಕೂಡ ರಿಕ್ವೆಸ್ಟ್ನ ನೀವು ಕಳಿಸ್ಬೋದಾಗಿರುತ್ತೆ. ಸೊ ಆ್ಯಪಿಂದ ರಿಕ್ವೆಸ್ಟ್ನ ಕಳಿಸಿದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ ವರ್ಕ್ನ ಮಾಡೋದಕ್ಕೆ. ಇಲ್ಲಿ ಅಪ್ಲೈ ಮಾಡೋದ್ರ ಜೊತೆಗೆ ನೀವು ಅಲ್ಲಿ ಆ್ಯಪಿಂದ ಕೂಡ ರಿಕ್ವೆಸ್ಟ್ನ ಕಳಿಸಿ 1 or 2 ಡೇಸಲ್ಲಿ ಅದು ಅಕ್ಸೆಪ್ಟ್ ಆಗುತ್ತೆ. ಡೈರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ನೀವು ಸ್ಟಾರ್ಟ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಹಾಗೆ ಸಾಕಷ್ಟು ಜನ ನಮಗೆ ಇಂಟರ್ವ್ಯೂ ಕಾಲ್ಸ್ಗಳು ಬರ್ತಾ ಇಲ್ಲ ಮ್ಯಾಮ್, ಇಮೇಲ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸಮ್ಟೈಮ್ಸ್ ಅದಾಗುತ್ತೆ, ಅದು ಕಂಪ್ಲೀಟ್ಲಿ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಲೇಬೇಕು, ಯಾಕಂದರೆ ಅಪ್ಲೈ ಮಾಡಿದ ಎಲ್ಲದಕ್ಕೂ ನಮಗೆ ಇಂಟರ್ವ್ಯೂ ಕಾಲ್ಸ್ ಮಾಡಬೇಕು ಅಂದರೆ ಅದು ಆಗೋದಿಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರುತ್ತೆ. ಆದಷ್ಟು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಇದೆಯಾ ಇಲ್ವಾ, ಅದರಲ್ಲಿ ಸ್ಕಿಲ್ಸ್ಗಳು ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀರಾ, ನಿಮ್ಮ ಎಜುಕೇಷನ್ ಎಲ್ಲ ಆ್ಯಡ್ ಮಾಡಿದ್ದೀರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ವೇಕೆನ್ಸೀಸ್ ಇತ್ತಂದರೆ ಅದು ಕಂಪ್ಲೀಟಾಗಿ ಬಂದೇ ಬರುತ್ತೆ. ಸೊ ನಾವು ವೇಟ್ ಮಾಡಬೇಕಾಗಿರುತ್ತೆ. ಸೊ ಇದೇ ಬಿಟ್ಟು ಇದ್ರ ಬಗ್ಗೆ ಈ ಇಮೇಲೇ ವೇಟ್ ಮಾಡ್ತೀವಿ ಅನ್ನೋರು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಾರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.